ಬ್ರಹ್ಮನ ಮಾನಸ ಪುತ್ರರಾದ ಸನಕ, ಸನಾತನ, ಸನತ್ ಕುಮಾರರು ವಿಷ್ಣುವನ್ನು ಭೇಟಿಯಾಗಲು ವೈಕುಂಠಕ್ಕೆ ಬರುತ್ತಾರೆ. ವೈಕುಂಠದ ದ್ವಾರಪಾಲಕರಾದ ಜಯವಿಜಯರು ಅವರನ್ನು ತಡೆದು ಅವಮಾನಿಸುತ್ತಾರೆ. ಇದರಿಂದ ಕೋಪಗೊಂಡ ಬ್ರಹ್ಮಕುಮಾರರು ಶಾಪವನ್ನು ನೀಡುತ್ತಾರೆ. ಜಯವಿಜಯರು ತಮ್ಮ ತಪ್ಪಿನ ಪ್ರಾಯಶ್ಚಿತ್ತಕ್ಕಾಗಿ ವಿಷ್ಣುವಿನ ಬಳಿ ಬರುತ್ತಾರೆ. ಆಗ ವಿಷ್ಣುವು, 7 ಜನ್ಮ ನನ್ನ ಮಿತ್ರರಾಗಿ ಜನ್ಮ ತಾಳುತ್ತೀರೋ ಅಥವಾ 3 ಜನ್ಮ ನನ್ನ ಶತ್ರುಗಳಾಗಿ ಜನ್ಮ ತಾಳುತ್ತೀರೋ ಎಂದರು. 7 ಜನ್ಮಗಳಿಗಿಂತಲೂ ನಿಮ್ಮನ್ನು 3 ಜನ್ಮಗಳು ಬಿಟ್ಟಿರುವುದು ಮೇಲು. ನಾವು ಶತ್ರುಗಳಂತೆ 3 ಜನ್ಮಗಳು ದೂರವಾಗುತ್ತೇವೆ. ಮುಂದಿನ ಜನ್ಮದಲ್ಲಿ ಹಿರಣ್ಯಾಕ್ಷ ಹಾಗೂ ಹಿರಣ್ಯಕಶಿಪುವಾಗಿ ಜನ್ಮ ತಾಳುತ್ತಾರೆ. ಕಮಲ ನಯನ ಕಮಲವದನ ಕಮಲಾನಯನ ಕಮಲವದನ ಕಮಲಾರಮಣ ನಾರಾಯಣ ಕಮಲ ನಯನ ಕಮಲವದನ. ಯಾರದು? ಓಹೋ, ನಮ್ಮ ಪರಿಚಯವೂ ಇಲ್ಲವೇ ನಿಮಗೆ? ಓ, ಹಿರಣ್ಯಾಕ್ಷ. ನೀನು ಇಷ್ಟು ಆತುರದಲ್ಲಿ ಹೋಗುತ್ತಿದ್ದರೆ ಹೇಗಪ್ಪ ತಿಳಿಯುವುದು? ಅದಿರಲಿ, ಎಲ್ಲಿಗೆ ಪಯಣ? ವೈಕುಂಠಕ್ಕೆ ಬರುತ್ತೀರಾ? ಯಾಕೆ? ಆ ಹರಿಯನ್ನು ಈ ಹಿರಣ್ಯಾಕ್ಷ ತೆಗೆದು ಹಾಕುವುದನ್ನು ಕಣ್ಣಾರೆ ನೋಡುವುದಕ್ಕೆ. ನಿನಗೇಕಪ್ಪ ಬಂತು ಈ ದುರ್ಬುದ್ಧಿ? ಏನಂದಿರಿ? ಮತ್ತಿನ್ನೇನಯ್ಯ, ಇಂಥ ಲೋಕ ಕಲ್ಯಾಣದ ಕಾರ್ಯಕ್ಕೆ ಹೊರಟಿರುವಾಗ ನಮ್ಮಂಥವರ ಸಲಹೆ ಕೇಳಕೂಡದೆ ಇದು ದುರ್ಬುದ್ಧಿಯಲ್ಲವೇ? ಏನು ನಿಮ್ಮ ಸಲಹೆ? ಆ ಶ್ರೀಪತಿ ಮಹಾಮಾಯಾವಿ. ನಾವು ದಾನವರು, ಅವನಿಗಿಂತಲೂ ಮಾಯಾವಿಗಳು. ಅವನು ಆದಿದೇವ ಕಣಯ್ಯ. ಅದಕ್ಕೆ ಅವನನ್ನು ಅಂತ್ಯದೇವನನ್ನಾಗಿ ಮಾಡಲು ಹೊರಟಿರುವುದು ಕಣಯ್ಯ. ಅವನು ಅಚ್ಯುತ. ಈ ನನ್ನ ಗದೆಯಿಂದ ಅಪ್ಪಳಿಸಿದರೆ ಅವನು ಚ್ಯುತ. ಹಿರಣ್ಯಾಕ್ಷ, ದೊಡ್ಡವರ ಮಾತು ಕೇಳಿದರೆ ಕ್ಷೇಮ. ಯಾವನು ದೊಡ್ಡವನು? ನಾನು. ವಯಸ್ಸಿನಲ್ಲಿ, ಶಕ್ತಿಯಲ್ಲಿ ನೀನೇ. ಹಾಗೆ ಹೇಳಿ. ನೋಡು, ಎದುರಾಳಿಯೂ ಆಕ್ರೋಶದಿಂದ ಎದುರಾದಾಗಲೇ ಯುದ್ಧ ಸೊಗಸು. ಶೇಷಶಾಹಿಯಾಗಿ ಮಲಗಿರುವ ವಿಷ್ಣುವಿಗೆ ಕೋಪವೇ ಇಲ್ಲವೇ? ಆಹಾ, ಹೊಸ ವಿಷಯ. ನಾರದರೆ, ಅವನಿಗೆ ಕೋಪ ಬರುವಂತೆ ಮಾಡಲು ಏನು ಮಾಡಬೇಕು? ಹಾಗೆ ಬಾ ದಾರಿಗೆ. ಮಹಾವೀರ, ನಿನಗೆ ಅತ್ಯಂತ ಪ್ರಿಯವಾದವರು ಯಾರು? ನೀವೇ. ನಾನೇ. ಸಂತೋಷ. ನನ್ನನ್ನು ಬಿಟ್ಟರೆ ನನ್ನ ತಾಯಿ, ತಾಯಿಯನ್ನು ಬಿಟ್ಟರೆ ನನ್ನ ತಂದೆ, ತಂದೆಯನ್ನು ಬಿಟ್ಟರೆ ನಮ್ಮಣ್ಣ, ನಿಮ್ಮ ಅಣ್ಣನನ್ನು ಬಿಟ್ಟರೆ ನನ್ನ ಪತ್ನಿ. ನಿನ್ನ ಪತ್ನಿ. ಒಂದು ವೇಳೆ ಯಾರಾದರೂ ನಿನ್ನ ಪತ್ನಿಯನ್ನು ಕೆಣಕಿದರೆ ಯಾರವನು ಅಪ್ಪಳಿಸಿ ಬಿಡುತ್ತೇನೆ. ಇಲ್ಲಿ ಯಾರಯ್ಯ ಇದ್ದಾರೆ? ನಿನ್ನ ಪತ್ನಿಯನ್ನು ಕೆಣಕಿದರೆ ಅಂತ ಒಂದು ಮಾತಿಗೆ ಹೇಳದೆ ಅಷ್ಟೇ, ಯಾರು ಕೆಣಕಲಿಲ್ಲ. ನೋಡಿದ್ಯಾ, ನಿನಗದೆಷ್ಟು ಆಕ್ರೋಶ ಬಂತು. ಈಗ ನಾನು ಹೇಳುವುದು, ನೀನು ಆ ವಿಷ್ಣುವನ ಪತ್ನಿಯನ್ನು ಕೆಣಕಿದರೆ ಅವನಿಗೂ ಹೀಗೆ ರೋಷಾವೇಶ ಬಂದು ಆಗ ನಿಮ್ಮಿಬ್ಬರ ಕಾಳಗ. ನಾರದರೆ, ಬ್ರಹ್ಮಚಾರಿಗಳಾಗಿದ್ದರೂ ಅದೆಷ್ಟೋ ವಿಷಯಗಳನ್ನು ತಿಳಿದಿದ್ದೀರಿ. ನಾರಾಯಣ ನಾರಾಯಣ ನಾರಾಯಣ, ಎಲ್ಲಿದ್ದಾಳೆ ಆ ನಾರಾಯಣನ ಹೆಂಡತಿ? ಹೇಳಿ, ಬೇಗ ಹೇಳಿ. ಸ್ವಲ್ಪ ನಿಧಾನಿಸಯ್ಯ, ಯೋಚಿಸಬೇಡವೇ? ಆ ನಾರಾಯಣನ ಪತ್ನಿ ಒಬ್ಬಳು ಅವನ ವಕ್ಷಸ್ಥಳದಲ್ಲಿದ್ದಾಳೆ, ಶ್ರೀದೇವಿ. ಅದು ಪ್ರಯೋಜನವಿಲ್ಲ. ಇನ್ನೊಬ್ಬಳು ಅದೋ ಭೂದೇವಿ. ನಾರದರೆ, ಮೆಚ್ಚಿದೆ, ನಿಮ್ಮ ಜಾಣತನಕ್ಕೆ ಮೆಚ್ಚಿದೆ. ಭೂದೇವಿ,
वराहरूपं दैववरीष्टं वरस्मितवदनम् वज्रदन्तधर रक्षाकवचम्. ಹಿರಣ್ಯಾಕ್ಷ ಹಾಗೂ ವರಾಹರೂಪಿ ವಿಷ್ಣುವಿನ ನಡುವೆ ಯುದ್ಧ ನಡೆದು ವಿಷ್ಣು ಭೂದೇವಿಯನ್ನು ರಕ್ಷಣೆ ಮಾಡುತ್ತಾರೆ.